ಎಲ್ಲಿಂದ ಮಾತಾಡ್ತಾ ಇದೀಯೋ? ಸ್ವರ್ಗದಿಂದ. ಹಾ, ಇಷ್ಟು ಬೇಗ ನೀನೆಲ್ಲಿ ಸ್ವರ್ಗಲೋಕಕ್ಕೆ ಹೋಗ್ತೀಯಾ? ಭೂಲೋಕನೆಲ್ಲ ಪೂರ್ತಿ ಹಾಳು ಮಾಡಿದ್ಮೇಲೆ ತಾನೇ ಸ್ವರ್ಗಲೋಕ ಹಾಳು ಮಾಡಕ್ ಹೋಗೋದು. ಹಾಳು ಮಾಡೋದಲ್ಲ, ಕ್ಲೀನ್ ಮಾಡ್ತಾ ಇದೀನಿ. ಸ್ವರ್ಗದ ದಾರಿ ಯಾವ್ದಂತಾದ್ರೂ ತೋರ್ಸೋ. ನೀನು ಸ್ವರ್ಗದಲ್ಲಿರೋದನ್ನ ನಾನು ಸ್ವಲ್ಪ ನೋಡ್ತೀನಿ. ಅಲ್ಲಿ ಹೊಗೆ ಗೂಡು ಇದೆಯಲ್ಲ, ಅದ್ರಲ್ಲಿ ಬಗ್ ನೋಡು, ಸ್ವರ್ಗದ ದಾರಿ ಕಾಣಿಸುತ್ತೆ. ಎಲ್ಲಿದೆಯೋ? ಆಂಜನೇಯ ಅಂದ್ರೆ ನಿಜವಾಗ್ಲೂ ಆಂಜನೇಯನೇ. ಹುಟ್ಟುವಾಗ್ಲೇ ಹೀಗ್ ಮಾಡ್ತಾನೆ ಅಂತ ಗೊತ್ತಿದ್ದಿದ್ರೆ ಇವನಿಗೆ ಪಾಂಡುರಂಗ ಅಂತ ಹೆಸರಿಡೋ ಬದಲು ಆಂಜನೇಯ ಅಂತಾನೆ ಇರ್ತಿದ್ದೆ. ಅಮ್ಮ, ಸ್ವರ್ಗದ ದಾರಿ ಕಾಣಿಸ್ಲಿಲ್ವಾ? ಇನ್ನೊಂದ್ಸರಿ ಬಗ್ ನೋಡು. ಬಗ್ ನೋಡೋದಲ್ಲ, ನಿನ್ನ ಬಗ್ ಬಡಿಬೇಕು. ಬಾ ಕೆಳಗೆ. ಈಗ ಮಾತು ಶುರು ಮಾಡೋಣ ಅಥವಾ ಇನ್ನು ಯಾರಿಗಾದ್ರೂ ಕಾಯ್ತಾ ಇದ್ದೀರಾ? ನನಗೋಸ್ಕರ. ಬಂತು ಈ ಆಂಜನೇಯ ಬಾಳೆವನ ಕೆಡ್ಸೋಕೆ. ಈಗ ಶುರು ಮಾಡಿ. ನೀವೇ ಹೇಳಿ ಅಮ್ಮ. ನೋಡಿ ಲಕ್ಷ್ಮೀಪತಿಗಳೇ, ನಮ್ಮ ದೊಡ್ಡ ಹುಡುಗನಿಗೆ ಒಂದು ಮದುವೆ ಮಾಡೋಣ ಅಂತ ಇದೀವಿ. ಅದಕ್ಕೆ ಯಾವ್ದಾದ್ರೂ ಒಂದು ದೊಡ್ಡ ಹುಡುಗಿ ಸಂಬಂಧ ಇದ್ರೆ ಹೇಳಿ. ದೊಡ್ಡ ಹುಡುಗಿಯಿಂದ 60 ವರ್ಷದ ಅಥವಾ ಅದಕ್ಕೂ ದೊಡ್ಡದ? ಆ ಮುದುಕೇರ್ ನೀನೇ ಕಟ್ಟ. ದೊಡ್ಡ ಹುಡುಗಿ ಸಂಬಂಧ ಅಂತ ಹೇಳಿದ್ರೆ ಶ್ರೀಮಂತ ಹೆಣ್ಮಕ್ಳು ಅಂತ. ಶ್ರೀಮಂತರು ತಮಗಿಂತ ಶ್ರೀಮಂತ ವರ್ಗಗಳನ್ನೇ ನೋಡ್ತಾರಮ್ಮ. ಹುಡುಗಿ ಇರ್ಲಿ ಐ ಬಿದ್ದಿರು ಮಾತ್ರ ತಮಗಿಂತ ಕೆಳಗ್ರವ್ರನ್ನ ಮೂಸೋದು. ಹುಡುಗಿಲಿ ಐ ಬಿದ್ರು ಪರವಾಗಿಲ್ಲ, ಆದ್ರೆ ನಮಗೆ ಸಖತ್ತ ಕೊಡ್ಬೇಕು. ಸಖತ್ತ ಕೊಡ್ಬೇಕಂದ್ರೆ ರೌಡಿ ರುದ್ರನ್ ಮಗಳನ್ನ ಮದ್ವೆ ಆಗ್ಬೇಕು. ಮದ್ವೆ ಹಂದ್ರದಲ್ಲಿ ಕಮಕ್ ಕಿಮಕ್ ಅಂದ್ರೆ ಸಖತ್ತ ಕೊಡ್ತಾನೆ. ನೋಡಿ ಅಮ್ಮ, ಒಂದು ಜಾತಕ ದೋಷ ಇರೋ ಹುಡುಗಿ ಇದೆ. ಅವರು 1 ಲಕ್ಷ ರೂಪಾಯಿ ವರದಕ್ಷಿಣೆ ಕೊಡೋಣ ಅಂತಿದ್ದಾರೆ. ಆದ್ರೆ ದೋಷದ ಪ್ರಕಾರ ಹುಡುಗನ್ ತಂದೆ ಜೀವಂತ ಇರಬಾರ್ದು. ಆದ್ರಿಂದ ಹುಡುಗನ್ ತಂದೆನೇ ಇಲ್ದಿದ್ರೆ ಇನ್ನೂ 1 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಕೊಡೋಣ ಅಂತಿದ್ದಾರೆ. ಯಾಕೋ ನಿಮ್ ಹುಡುಗನಿಗೆ ತಂದೆ ಇಲ್ಲ, ಇದಕ್ ನೀವೇನಂತೀರಿ? ನೋಡಿ, ನಮ್ ಹುಡುಗನ ತಂದೆ ಅಂದ್ರೆ ನನ್ ಗಂಡ ಸತ್ತೋಗಿರೋದು ಅವ್ರಿಗೆ ಅನುಕೂಲ ಆಗುತ್ತೆ ಅಲ್ವಾ? ಆ ಎಕ್ಸ್ಟ್ರಾ ಅನುಕೂಲಕ್ಕೆ ಅವ್ರು ಕೊಡೋ ಎಕ್ಸ್ಟ್ರಾ 1 ಲಕ್ಷ ಕಮ್ಮಿ ಆಗ್ಲಿಲ್ವಾ? ನಮ್ಮಮ್ಮ ಸುಪ್ರೀಂ ಕೋರ್ಟ್ ಲಾಯರ್ ಆಗಿರ್ಬೇಕಿತ್ತು. ಇಲ್ಲಮ್ಮ, ಅವ್ರ ಕೈಲಿ ಅಷ್ಟೇ ಆಗೋದು. ಹಾಗಾದ್ರೆ ಆ ದೋಷದ ಹುಡುಗಿ ನಮ್ಮ ಬೇಡ ಬಿಡಿ, ಬೇರೆ ನೋಡಿ. ನಿಮ್ ಉಳಿದ ಕಂಡೀಷನ್ ಆದ್ರೂ ಹೇಳಿಮ್ಮ. ನೋಡಿ, ವರೋಪಚಾರ ಚೆನ್ನಾಗಿ ಮಾಡ್ಬೇಕು, ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಕೊಡ್ಬೇಕು. ಮದುವೆ ಬಂದವರಿಗೆಲ್ಲ ಒಳ್ಳೊಳ್ಳೆ ದೊಡ್ಡ ತೆಂಗಿನಕಾಯಿ, ಹೆಣ್ಮಕ್ಳಿಗೆಲ್ಲ ಬ್ಲೌಸ್ ಪೀಸು, ಮನೆಗ್ ಬೇಕಾದ ಪಾತ್ರೆ ಸಾಮಾನು, ಫ್ರಿಡ್ಜು, ಫ್ಯಾನು, ಟಿವಿ, ಫೋನು, ಮಂಚ, ಹಾಸಿಗೆ, ದಿಂಬು, ತೊಟ್ಲು, ಮಗು ಅದೆಲ್ಲ ಇದ್ರೆ ಮಗು ತಂತಾನೆ ಆಗುತ್ತೆ. ಅಮ್ಮ, ನಾನ್ ಬ್ಯೂಟಿ ಪಾರ್ಲರ್ ಹೋಗಿ ಬರ್ತೀನಮ್ಮ. 50 ರೂಪಾಯಿ ಕೊಡ. ಓ, ಬೇಗ ಬಂದಿದ್ದು ಫೈನಾ? ಇಲ್ಲೋಡಿ, ಆಮೇಲೆ ಆ ಹುಡುಗಿ ತನ್ನ ಗಂಡನ ಸಂಬಳನೆಲ್ಲ ತಂದು ತನ್ನ ಕೈಲೇ ಕೊಡ್ಬೇಕು ಅಂತ ಹೇಳ್ಬಾರ್ದು. ಇಲ್ಲಿ ನಾನ್ ಹೇಳಿದ ಹಾಗೆ ಕೇಳ್ಕೊಂಡು ಬಿದ್ದಿರ್ಬೇಕು. ಆ ರೀತಿ ಇರೋ ಹುಡುಗಿ ಇದ್ರೆ ಹೇಳಿ, ನಾಳೆನೆ ಮನೆ ತುಂಬಿಸ್ಕೊತೀವಿ. ಅದೇ ರೀತಿ ನಮ್ಮನೆಯಲ್ಲೂ ಒಂದು ಹುಡುಗಿನ ಕೊಡ್ತೀವಿ. ಈಗ ಹೋದ್ಲಲ್ಲ ನನ್ ತಂಗಿ, ಅವಳಿಗೂ ಒಂದು ಗಂಡನ್ ನೋಡ್ಬಿಡಿ. ಅವಳು ಈಗಲೇ ಮದುವೆ ಬೇಡ ಕಣ, ಅವಳು ಇನ್ನೂ ಚಿಕ್ಕವಳು. ಚಿಕ್ಕವಳೆಲ್ಲಮ್ಮ ಮಾಡ್ಬಿಡಿ. ಆದ್ರೆ ನೀವ್ ಹೆಣ್ಣನ್ ತರೋ ರೀತಿಯಲ್ಲೇ ನೀವ್ ಹೆಣ್ಣನ್ ಕೊಡ್ತೀರಾ, ಅದನ್ನ ಮೊದ್ಲು ಹೇಳಿ. ಅವಳಿಗೆ ಸದ್ಯಕ್ಕೆ ಮದುವೆನೇ ಮಾಡಲ್ಲ, ಅದ್ರ ಬಗ್ಗೆ ಈಗ್ಲೇ ಯಾಕೆ ಯೋಚನೆ? ಸರಿ ಅಮ್ಮ, ಕುಬೇರಪ್ಪನವ್ರಿಗೆ ಒಬ್ಳು ಮಗಳಿದ್ದಾಳೆ, ಅವ್ರನ್ನ ವಿಚಾರಿಸಿ ತಿಳಿಸ್ತೀನಿ. ಸರಿ, ನಾನ್ ಹೇಳಿದ್ದೆಲ್ಲ ಜ್ಞಾಪಕದಲ್ಲಿದೆ ತಾನೆ? ಇದೆ ಅಮ್ಮ, ಬರ್ತೀನಿ. ಮೀಸೆ ಇಲ್ಲದ ಗಂಡಸಿಗೂ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು. ನಿನ್ ತಲೆಯಲ್ಲಿ ಮೆದುಳೇ ಇಲ್ಲ ಕಣೋ, ಅದಕ್ಕೆ ಮಾತಾಡೋ ಟೈಮಲ್ಲಿ ನೀನ್ ಬೇಡ ಅಂದದ್ದು. ನಾನೇನಮ್ಮ ಮಾಡ್ದೆ? ಅವ್ರ ಹತ್ರ ನಮ್ ರಾಣಿಗೂ ಒಂದ್ ಗಂಡಿದ್ರೆ 2 ಮದುವೆನ ಒಟ್ಟಿ ಮುಗಿಸ್ಬೋಣ ಅಂತ ಹೇಳಿದೆ ಅಷ್ಟೇ. ಏಯ್, ನಾವು ಬೇರೆ ಹೆಣ್ಣನ್ ತರುವಾಗ ಮಾಡಿದ ಡಿಮಾಂಡನ್ನ ನಮ್ ಹೆಣ್ಣನ್ ಕೊಡುವಾಗ ಕೊಡಕ್ಕಾಗುತ್ತೇನಾ? ಬೇರೆ ಹೆಣ್ಣು ತರೋವಾಗ ನಾವು ಡಿಮ್ಯಾಂಡ್ ಮಾಡಿದ್ದನ್ನ ನಮ್ ಹೆಣ್ಣು ಕೊಡೋವಾಗ ಕೊಡ್ಬೋದಲ್ಲ? ಕೊಟ್ಟು ಬಿಡ್ತಾರೆ. ನೀನೇನ್ ದಂಡಿಯಾಗಿ ದುಡ್ದಿಟ್ಟಿದ್ಯಾ ನೋಡು. ಅವಳಿಗೆ ಗಂಡನ್ನ ಬೇರೆ ಬ್ರೋಕರ್ ಹತ್ರ ಹೇಳ್ಬೇಕು. ಅವನ ಹತ್ರ ಆದ್ರೆ ನಾವು ಅದು ಕೊಡಲ್ಲ ಇದು ಕೊಡಲ್ಲ ಅಂತ ಹೇಳ್ಬೋದು. ಇದೇ ಬ್ರೋಕರ್ ಹತ್ರ ಹಾಗೆ ಹೇಳಿದ್ರೆ ನೀವು ಹೆಣ್ಣು ತರೋವಾಗ ಎಷ್ಟು ಡಿಮಾಂಡ್ ಮಾಡಕ್ಕಾಗತ್ತೆ, ಆದ್ರೆ ನಿಮ್ ಹೆಣ್ಣು ಕೊಡುವಾಗ ಕೊಡಕ್ ಆಗಲ್ವಾ ಅಂತ ಉಗುಳ್ತಾನೆ. ಗೊತ್ತಾಯ್ತಾ ಆಂಜನೇಯ? ಅದಕ್ಕೆ ನಿನ್ ತಂಗಿಗೆ ಗಂಡು ಹುಡ್ಕೋಕೆ ನಾನು ನಾಳೆ ಬೇರೆ ಬ್ರೋಕರ್ ಬರಕ್ ಹೇಳಿದೀನಿ. ನಮ್ ಹುಡುಗಿ ರಾಣಿಗೆ ಮದುವೆ ಮಾಡ್ಬೇಕು ಅಂತ ಇದೀವಿ. ಅದಕ್ಕೆ ಒಂದು ಒಳ್ಳೆ ಗಂಡು ಹುಡುಕಿ ಕೊಡಿ. ಅದಕ್ಕೇನಂತೆ ಹೇಳಿಮ್ಮ, ನಿಮಗ್ ಬೇಕಾದ ಗಂಡ್ಗೆ ಏನೇನಿರ್ಬೇಕು, ಯಾವ್ಯಾವ್ದು ಇರ್ಬಾರ್ದು? ಯಾವ್ದು ಇರ್ಬಾರ್ದು. ಅಂದ್ರೆ ಶಾಸ್ತ್ರಿಗಳೇ, ಅವನಿಗೆ ತಂದೆ ತಾಯಿ ಯಾರು ಇರ್ಬಾರ್ದು ಅಂತ. ಓಹೋ, ಅರ್ಥ ಆಯ್ತು. ಅನಾಥಾಲಯದ ಹುಡುಗ ಬೇಕು. ಛೇ, ಅನಾಥಾಲ ಸುನಾಥನೇ ಬೇಕು. ಆದ್ರೆ ತಂದೆ ತಾಯಿ ನೆಗೆದು ಬಿದ್ದು ಹೋಗಿರ್ಬೇಕಷ್ಟೇ.
ಆಹಾ, ಅರ್ಥ ಆಯ್ತು ಅತ್ತೆ ಮಾವಂದ್ರ ಕಾಟ ಇರಬಾರ್ದು. ಓಕೆ ಓಕೆ, ಆಮೇಲೆ ಹುಡುಗನಿಗೆ ತಂದೆ ತಾಯಿ ಇದ್ರೂ ಸಹಿತ ಬೇರೆಯಾಗಿ ದೂರದಲ್ಲಿ ಇರ್ಬೇಕು. ಅಕಸ್ಮಾತ್ ಜೊತೆಗಿದ್ರು ಸಹಿತ ನನ್ನ ಮಗಳಿಗೆ ಜೋರ್ ಮಾಡೋದಾಗ್ಲಿ ಆರ್ಡರ್ ಮಾಡೋದಾಗ್ಲಿ ಮಾಡ್ಬಾರ್ದು. ಅಂದ್ರೆ ನಮ್ಮನೇಲಿ ಮಾಡ್ದಂಗ್ ಮಾಡ್ಬಾರ್ದು. ಅತ್ತೆ ಮಾವಂದ್ರಲ್ಲಿ ಅತ್ತೆ ಸತ್ತೋಗಿದ್ರೆ ಇನ್ನೂ ಉತ್ತಮ. ಅಂದ್ರೆ ನಮ್ಮನೇಲಿ ಸತ್ತೋದಾಗೆ. ಏ, ನಮ್ಮಲ್ಲೆಲ್ಲ ಅತ್ತೆ ಸತ್ತೋಗಿದ್ದಾಳೆ, ನನ್ನೇ ಸಾಯಿಸ್ಬಿಡ್ತೇನಾ? ಓ, ನೀನಿನ್ನು ಸತ್ತೋಗಿಲ್ವಲ್ಲ, ನಮ್ಮ ಅಪ್ಪ ಸತ್ತೋಗಿದ್ದು. ಸಾರಿ, ನಮ್ಮನೆ ರಿವರ್ಸ್. ಆಹಾ, ಒಳ್ಳೊಳ್ಳೆ ಕಂಡೀಷನ್ಗಳು. ಇಷ್ಟೇನಾ? ಇನ್ನೂ ಏನಾರ ಉಂಟಾ? ಮೈದುನ ನಾದಿನಿಯರು ಜೊತೆಗಿರಬಾರ್ದು, ಇದ್ರೂ ಸಹಿತ ನನ್ನ ಮಗಳು ಹೇಳ್ದಾಗ ಕೇಳ್ಕೊಂಡಿರ್ಬೇಕು. ಆಹಾ, ಇನ್ನು ನಾವು ಹುಡುಗಿಗೆ ಬಂಗಾರ ಸರ ಹಾಕಲ್ಲ, ನಮ್ ಹುಡುಗಿನೇ ಬಂಗಾರ. ಅವಳನ್ನೇ ತಟ್ಬಿಟ್ಟು ಸರ ಮಾಡ್ಕೋಬೇಕು. ಏಯ್, ಏನೋ ಅದು ತಟ್ಟೋದು? ಅವಳೇನ್ ವಸ್ತು ಏನೋ? ನೀನೇ ಹೇಳಿದೆಲ್ಲಮ್ಮ ಬಂಗಾರ ಅಂತ. ಬಂಗಾರ ಅಂದ್ರೆ ಬಂಗಾರದಂತ ಹುಡುಗಿ ಅಂತ. ಓಹ್, ಆಮೇಲೆ ನಮ್ಮಲ್ಲಿ ಜೋರಾಗಿ ವರೋಪಚಾರ ಮಾಡೋ ಪದ್ಧತಿ ಇಲ್ಲ. ಬರೇ ವರ ಅಪಚಾರ. ಏಯ್, ಅಂದ್ರೆ ಹುಡುಗಂಗೊಂದು ಆರ್ಡಿನರಿ ಪ್ಯಾಂಟ್ ಪೀಸ್ ಶರ್ಟ್ ಕೊಡ್ತೀವಿ ಅಷ್ಟೇ. ಹೌದು, ಮತ್ತೆ ಹೆಣ್ಣವ್ರ ಹತ್ರ ಅದೇನು ಜಾಸ್ತಿ ಕೇಳೋದು, ಅಸಹ್ಯ. ಹೌದೌದೌದೌದೌದು, ಮುಂದಿನ ಹೇಳಿಮ್ಮ. ಆಮೇಲೆ ನಮ್ ಸಂಪ್ರದಾಯದಲ್ಲಿ ವರದಕ್ಷಿಣೆ ಅನ್ನೋದೇ ಇಲ್ಲ. ಏನಿದ್ರು ಪ್ರದಕ್ಷಿಣೆ ಹೋಮಕುಂಡಕ್ಕೆ. ವರದಕ್ಷಿಣೆ ಕೊಡೋದು ತಗೊಳ್ಳೋದು ಅಂದ್ರೆ ನಂಗೆ ಒಂಥರ ಅಲರ್ಜಿ. ಹೌದೌದೌದೌದು, ನಮ್ಮ ಅಮ್ಮಂಗೆ ವರದಕ್ಷಿಣೆ ಹೆಸರು ಕೇಳಿದ್ರೆ ಸಾಕು, ಅಲರ್ಜಿನ ಮೈಕೈ ಊದ್ಬಿಟ್ಟು ಕಿವಿ ಎರಡು ನೆಟ್ಟಗಾಗ್ಬಿಡುತ್ತೆ. ಆಮೇಲೆ ಮದುವೆ ಖರ್ಚಿನ ಗಂಡಿನ ಕಡೆಯವರು ಅರ್ಧ ಹಾಕ್ಬೇಕು, ಯಾಕಂದ್ರೆ ಅವರು ಮದುವೆ ಮಾಡ್ಕೊಳ್ತಾರಲ್ವೇ. ಹೌದೌದೌದೌದೌದು, ಸಹಜವಾದ ಮಾತು. ಸರಿ ಅಮ್ಮ, ನಾನಿನ್ ಬರ್ತೀನಿ. ನಾನೆಲ್ಲೋ ಇವತ್ತು ಬೆಳಿಗ್ಗೆ ಎದ್ದು ನಾಯಿ ಚಿಕ್ಕ ನೋಡಿರ್ಬೇಕು. ಏನಮ್ಮ, ಮೊನ್ನೆ ಅಣ್ಣಂಗ್ ಹೆಣ್ತರೋ ಬ್ರೋಕರ್ ಹತ್ರ ಹೇಳಿದ್ರೆ ಇಲ್ಲಿ ಪೂರ್ತಿ ಡಿವೋರ್ಸ್ ಪ್ಲೇಟ್ ಹಾಕ್ಬಿಟ್ಟಿದ್ಯಾ? ಅದಕ್ಕೆ ಕಣೋ ವ್ಯವಹಾರ ಜ್ಞಾನ ಬೇಕು ಅನ್ನೋದು. ಹೆಣ್ಣನ್ನ ತರೋವಾಗ ಬಾಚಿ ತಗೋಬೇಕು, ಅದೇ ಹೆಣ್ಣನ್ ಕೊಡೋವಾಗ ಚೌಟಿ ಕೊಡ್ಬೇಕು. ಯಾರನ್ನ? ಹೆಣ್ಣನ್ನ ಅಲ್ಲ, ನಿನ್ ಕಿವಿನ. ದನಗಳನ್ನ ಹರಾಜ್ ಮಾಡೋ ಮಾರ್ಕೆಟ್ ಇದ್ದ ಹಾಗೆ ಯಾರಾದ್ರೂ ಗಂಡುಗಳನ್ನ ಹರಾಜ್ ಮಾಡೋ ಮಾರ್ಕೆಟ್ ಓಪನ್ ಮಾಡ್ಬೇಕು. ಏ ರಂಗಮ್ಮ, ಬರೋ ವಾರದಿಂದ ನಮ್ಮನೆ ಕೆಲ್ಸಕ್ ಬರ್ಬೇಡ, ಬೇರೆ ಕಡೆ ನೋಡ್ಕೊ. ಯಾಕಮ್ಮ? ಅದೆಲ್ಲ ನಿನ್ಗ್ಯಾಕೆ, ನಾನ್ ಹೇಳ್ದಷ್ಟು ಕೇಳು. ನೀವನ ಬಸ್ ಹೇಳಿ ಬುದ್ಧಿ. ನಾನು ಏನಂತ ತೆಪ್ಪ ಕೆಲ್ಸ ಮಾಡಿವ್ನಂತ ನನ್ ಕೆಲ್ಸದಿಂದ ತೆಗ್ದಾಕ್ತವ್ರೆ. ನೀನೇನ್ ತಪ್ಪು ಮಾಡಿಲ್ಲ, ನಮ್ಮ ಅಣ್ಣ ತಪ್ಪು ಮಾಡ್ತಾ ಇದ್ದಾನೆ. ಅವ್ರು ತೆಪ್ಪ ಮಾಡಿದ್ರೆ ನನ್ನ ಯಾಕೆ ಕೆಲ್ಸದಿಂದ ತೆಗ್ದಾಕಿರಿ? ನಮ್ಮ ಅಣ್ಣ ಒಬ್ಬ ಕೆಲ್ಸದವಳು ಮದ್ವೆ ಆಗ್ತಿದ್ದಾನೆ. ನನ್ನೇ ಕೇಳಿದ್ರೆ ನಾನೇ ಒಪ್ಕತಿದ್ನಲ್ಲ ಬುದ್ಧಿ. ಏನಕ್ಕೆ? ಮದ್ವೆ ಆಗಕ್ಕೆ. ಆ ಕೆಲ್ಸದವಳು ನಮ್ಮ ಅಣ್ಣಂಗೆ ದುಡ್ಡು ಕೊಟ್ಟು ಮದ್ವೆ ಆಗ್ತಿದ್ದಾಳೆ. ನೀನ್ ಇನ್ನೂ ಜಾಸ್ತಿ ಕೊಡಂಗಿದ್ರೆ ಹೇಳು, ನಮ್ಮ ಅಣ್ಣಂಗ್ ನಿನ್ನನ್ನೇ ಮದ್ವೆ ಆಗ್ಲಿಕ್ಕೆ ಹೇಳ್ತೀನಿ. ನಂತವ ದುಡ್ಡೆಲ್ಲೈತೆ, ಬರೀ ಸತ್ಯ ಐತೆ. ದಿನವಿಡೀ ಗೇಯಕ್ ಹೇಳಿ ಬೇಕಾದ್ರೆ ಗೈತೀನಿ. ಆ ಬರೋ ಕೆಲ್ಸದವಳು ದಿನವಿಡೀ ಅಲ್ಲ, ರಾತ್ರಿ ಇಡೀನೂ ಗೈತಾಳೆ. ಹೋಗ್ಲಿ ಬಿಡಿ, ನೀವಾದ್ರೂ ವಸಿ ನನ್ ಕಡೆ ಗಮನ ಕೊಡಿ. ಅಂದ್ರೆ ಅಂದ್ರೆ ನಾನ್ ನೋಡಿದ್ರೆ ನಿಮ್ಗೇನು ಆಸೆ ಬರಕಿಲ್ವಾ? ಆಸೆ ಬರಲ್ಲ, ವಾಸನೆ ಬರುತ್ತೆ. ಅದೆಲ್ಲ ಬುದ್ಧಿ. ನನ್ ಮುಖ ನೋಡಿದ್ರೆ ನಿಮ್ಗೇನ್ ಅನ್ಸುತ್ತಾ? ನಿನ್ ಮುಖ ನೋಡಿದ್ರೆ ಮಾಧುರಿ ದೀಕ್ಷಿತ್ ಅನ್ಸುತ್ತೆ. ನನ್ ಶೇಪ್ ನೋಡಿದ್ರೆ ಏನ್ ಅನ್ಸುತ್ತಾ? ನಿನ್ ಶೇಪ್ ನೋಡಿದ್ರೆ ಮಹಾರಾಷ್ಟ್ರಿ ಮೂರ್ಛೆ ಹೋಗ್ಬಿಡ್ತಾಳೆ. 2 ದಿವಸ ಆದ್ರೂ ಮೇಲೆ ಹೇಳಲ್ಲ. ಹಂಗಾದ್ರೆ ನೀವು ಕೆಲಸದೊಳ್ಳೆ ಮದ್ವೆ ಆಗಂಗಿದ್ರೆ ಮೊದ್ಲು ನಂಗೇಳಿ ಬುದ್ಧಿ. ನಾನೇ ಮೊದ್ಲು ಅಪ್ಲಿಕೇಶನ್ ಹಾಕ್ತೀನಿ. ನಡಿಯೇ ಬೇವರ್ಸಿ. ಆಸೆ ನೋಡು, ಇನ್ನು ನಿನ್ನ ಇಲ್ಲೇ ಇಟ್ಕೊಂಡ್ರೆ ಇವನ್ನೇ ಬುಟ್ಟಿಗೆ ಹಾಕೊಂಡ್ಬಿಡ್ತೀಯ. ಸುಮ್ಕಿರವ, ನಂಗೂ ಸ್ವಾಭಿಮಾನ ಐತೆ. ನಿನ್ ಬುದ್ಧಿನೆಲ್ಲ ನಮ್ಮ ಅಸೋಸಿಯೇಷನ್ಗೆ ಟಾಮ್ ಮಾಡ್ಕೊ ಬರ್ತೀನಿ. ಅವಾಗ ಅದ್ಯಾ ನಿಮ್ ಮನೆ ಕೆಲ್ಸಕ್ ಬರ್ತಾರೋ ನಾನು ನೋಡೇ ಬಿಡ್ತೀನಿ. ಎಷ್ಟು ತಿಮಿರು ನೋಡವಳಿಗೆ.